ಅದಿತಿದು ನಂದು ಇಬ್ರದ್ದು ಬ್ರೇಕ್ಫಾಸ್ಟ್ ಆದಮೇಲೆ ಅದಿತಿ ಅವ್ರ ಪಾಡಿಗೆ ಅವ್ರು ಆಟ ಆಡ್ತಿರ್ತಾರೆ. ಎಷ್ಟೇ ಫೇವ್ರೆಟ್ ಫುಡು ಅಥವಾ ಇಷ್ಟ ಇಲ್ಲದೆ ಇರೋ ಊಟ ತಿಂದ್ರೂ ಸಹ ಊಟ ತಿಂದಿದ ತಕ್ಷಣ ಏನೂ ಕೆಲಸ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಸುಮ್ಮನೆ ಆರಾಮಾಗಿ ಕೂತಿರ್ತೀನಿ, ಡ್ರೈ ಫ್ರೂಟ್ಸೋ ಏನಾದರೂ ಒಂದು ತಿನ್ಕೊಂಡು. ರೆಸ್ಟ್ ಆದಂಗೂ ಆಗುತ್ತೆ. ಅದಿತಿಗೂ ನಾನು ಅವ್ರನ್ನ ಕೂತ್ಕೊಂಡು ವಾಚ್ ಮಾಡೋದು ಸಖತ್ ಇಷ್ಟ ಆಗುತ್ತೆ. ಮಮ್ಮ ಮಮ್ಮ ಅಂತ ಅವಾಗವಾಗ ಕೇಳ್ತಾನೆ ಇರ್ತಾರೆ. ನಾನು ಅಡುಗೆ ಮನೇಲಿ ಕೆಲಸ ಮಾಡ್ತಿದ್ರು ಮಮ್ಮ ಬನ್ನಿ, ಬಾ ಮಮ್ಮ, ಏನು ಮಾಡ್ತಿದ್ಯಾ ಮಮ್ಮ ಅಂತ ಅವಾಗವಾಗ ಚೆಕ್ ಮಾಡ್ತಾನೆ ಇರ್ತಾರೆ. ರೆಸ್ಟ್ ಎಲ್ಲ ಆದಮೇಲೆ ಅದಿತಿಗೆ ಊಟಕ್ಕೆ ರೆಡಿ ಮಾಡಬೇಕು. ಅದಿತಿನ ಊಟ ಮಾಡಿ ಆಮೇಲೆ ಮಲಗಿಸೋದು. 1:30-2 ಗಂಟೆ ಹಾಗೆ ಅದಿತಿ ಮಲ್ಕೊಂಡ್ರೆ ಒಂದು 4:30-5 ಗಂಟೆವರೆಗೂ ನಿದ್ದೆ ಮಾಡ್ತಾರೆ. ಅದಿತಿಗೇನೆ ಸೆಲ್ಫ್ ಪ್ಲೇ, ಅವ್ರಿಗೆ ಏನು ಬೇಕೋ ಎತ್ಕೊಂಡು ಆಟ ಆಡೋದಕ್ಕೆ. ರೂಮೆಲ್ಲ ಇಷ್ಟು ಮೆಸ್ಸಿ ಆಗಿರುತ್ತೆ. ನಾನು ಏನೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ, ಯಾಕಂತಂದರೆ ಈ ರೀತಿ ಮೆಸ್ಸಿ ಪ್ಲೇ ಮಕ್ಕಳಿಗೆ ಇಷ್ಟ ಆಗುತ್ತೆ ಆ್ಯಂಡ್ ಮಕ್ಕಳ ಡೆವಲಪ್ಮೆಂಟ್ಗೂ ಒಳ್ಳೆಯದು. ಅವ್ರು ಒಂದು ಕಡೆಯಿಂದ ಆಟ ಆಡ್ಕೊಂಡು ಬರ್ತಾರೆ. ನನಗೆ ಗೊತ್ತಾಗ್ಬಿಟ್ಟಿದೆ ಅವ್ರಿಗೆ ಯಾವ್ದು ಫೇವ್ರೇಟು, ಯಾವ್ದು ಇವಾಗ ಎತ್ತಿಡೋಕ್ಕೆ ಬಿಡಲ್ಲ ಅಂತ. ಸೊ ಯಾವ್ದು ಫೇವ್ರೇಟ್ ಇಲ್ಲದೆ ಇರೋದನ್ನು ನಾನು ಎತ್ತಿಡ್ತಾ ಇದ್ದರೆ ಅವರು ನನಗೆ ಬಂದು ಎತ್ತಿಡೋದಕ್ಕೆ ಹೆಲ್ಪ್ ಮಾಡ್ತಾರೆ.